ಘಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ 1 ಸ್ಪೂನ್ ಅಕ್ಕಿ ಮತ್ತು ಅವರ ಫೋಟೋ ನಿಮ್ಮ ಬಲಗೈಯಲ್ಲಿಟ್ಕೊಂಡು ಇವಾಗ ನಾ ಏನು ಮಂತ್ರ ಕೊಡ್ತೀನೋ ಆ ಮಂತ್ರ ಪಠನೆ ಮಾಡಿಬಿಟ್ರೆ ಸಾಕು, ಅವರೇ ಖುದ್ದಾಗಿ ನಿಮ್ಮ ಹತ್ರ ಓಡೋಡಿ ಬರ್ತಾರೆ. ಅಂಥ ಶಕ್ತಿಶಾಲಿ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ. ಅದನ್ನು ಹೇಗೆ ಮಾಡಬೇಕು, ಯಾವತ್ತು ಮಾಡಬೇಕು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಬನ್ನಿ ಇದರ ವಿಧಿ ವಿಧಾನ ತಿಳ್ಕೊಳ್ಳೋಣ. ಮೊದಲಿಗೆ ಸ್ನೇಹಿತರೆ, ಇದು ಮಂಗಳವಾರದ ದಿನ ಇಲ್ಲ ಶುಕ್ರವಾರದ ದಿನ ಮಾಡಬೇಕಾಗುತ್ತೆ. ಸಮಯ ಬಂದು ರಾತ್ರಿ 10 ಗಂಟೆಯಿಂದ 1 ಗಂಟೆ ಒಳಗಡೆ ಮಾಡಬೇಕು. ದಿಕ್ಕು ಬಂದು ಉತ್ತರ ದಿಕ್ಕು. ಈ ಕ್ರಿಯೆ ಮಾಡುವ ದಿನ ನೀವು ಬೆಳಿಗ್ಗೆ ಸ್ನಾನ ಮಾಡಿದರೂ ಸರಿ, ಮತ್ತೆ ರಾತ್ರಿ ಸ್ನಾನ ಮಾಡಲೇಬೇಕು. ಮತ್ತು ಎಣ್ಣೆ ಮಾಂಸ ತಿಂದಿರಬಾರ್ದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಎರಡೇ, ಒಂದು ಅವರ ಫೋಟೋ ಮತ್ತು 1 ಸ್ಪೂನ್ ಅಕ್ಕಿ ಒಂದು ಪ್ಲೇಟ್ನಲ್ಲಿ, ಮತ್ತು ಒಂದು ಪೆನ್. ಇಷ್ಟನ್ನು ತಗೊಂಡು ನೀವು ಏಕಾಂತ ಜಾಗದಲ್ಲಿ ಕೂತ್ಕೊಳ್ಳಿ. ರಾತ್ರಿ ಕುಳಿತುಕೊಂಡು ಮೊದಲಿಗೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಅವರ ಫೋಟೋ ಮೇಲೆ ಅವರ ಹೆಸರನ್ನು ಬರೀರಿ. ಹಿಂಭಾಗದಲ್ಲಿ ಅದ್ರ ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೀರಿ. ಬರೆದು ಆದ ಮೇಲೆ ಆ ಫೋಟೋವನ್ನು ನಿಮ್ಮ ಬಲಗೈಯಲ್ಲಿಟ್ಕೊಂಡು ಮುಷ್ಟಿ ಬಿಗಿ ಮಾಡಿ ಇಟ್ಕೊಳ್ಳಿ. ಮತ್ತು ಅದನ್ನು 108 ಸಾರಿ ಮಂತ್ರ ಮುಗಿಯೋ ತನಕ ಅದನ್ನು ಯಾವುದೇ ಕಾರಣಕ್ಕೂ ಓಪನ್ ಮಾಡಬಾರ್ದು, ಆಯಿತಾ? ಸೊ ಬಲಗೈಯಲ್ಲಿಟ್ಕೊಂಡು ಮಂತ್ರ ಕೊಡ್ತೀನಿ. ಆ ಮಂತ್ರನ ಮೊದಲಿಗೆ ನೀವು ಬಾಯಾಟ್ ಮಾಡಿಕೊಂಡು ಪಠನೆ ಮಾಡಿ. ಮೊದಲಿಗೆ ಏನು ಮಾಡಬೇಕು, ಈ ಮಂತ್ರ 1 ಸಾರಿ ಪಠನೆ ಮಾಡಬೇಕು. 1 ಸಾರಿ ಹಾಕ್ತಿದ್ದಂಗೆ ಅಲ್ಲಿ ಏನು ಅಕ್ಕಿ ಇಟ್ಟಿದ್ದೀರೋ ಆ ಅಕ್ಕಿಗೆ, ಅಂದರೆ ಪ್ಲೇಟ್ನಲ್ಲಿ ಅಕ್ಕಿ ಇಟ್ಟಿದ್ದೀರ ನಿಮ್ಮ ಮುಂದೆ, ಆ ಅಕ್ಕಿಗೆ ಎಡಗೈಲಿ ಆ ಪ್ಲೇಟ್ ಎತ್ಕೊಂಡು ಉಫ್ ಅಂತ 1 ಸಾರಿ ಹೇಳಿ. ಮತ್ತೆ ಹೇಳಿ, ಮತ್ತೆ ಮಂತ್ರ ಪಠನೆ ಮಾಡಿ. ಮತ್ತೆ ಆ ಅಕ್ಕಿ ಪ್ಲೇಟನ್ನು ನಿಮ್ಮ ಎಡಗೈಯಲ್ಲಿ ಎತ್ಕೊಂಡು ಉಫ್ ಅಂತ ಮಾಡಿ. ಈ ರೀತಿಯಾಗಿ 108 ಸಾರಿ ಮಂತ್ರ ಪಠನೆ ಆಗಬೇಕು. 108 ಸಾರಿ ಆ ಅಕ್ಕಿಗೆ ಉಫ್ ಅಂತ ಪ್ರತಿ ಬಾರಿ ಹೇಳ್ತಾ ಇರಬೇಕು. ಆದರೆ ಬಲಗೈಯನ್ನು ಯಾವುದೇ ಕಾರಣಕ್ಕೂ ನೀವು ಬಿಡಬಾರದು. 108 ಸಾರಿ ಮುಗಿದ ಮೇಲೆ ನಿಮ್ಮ ಬಲಗೈಯಲ್ಲಿರುವ ಫೋಟೋವನ್ನು ಆ ಅಕ್ಕಿ ಒಳಗಡೆ ಹಾಕಿಬಿಡಿ. ಹಾಕಾದ ಮೇಲೆ ಆ ಪ್ಲೇಟಲ್ಲಿರೋ ಅಕ್ಕಿನ ಯಾವುದಾದ್ರೂ ಒಂದು ಪೇಪರಿಗೋ ಇಲ್ಲ ಕವರಿಗೋ ಹಾಕ್ಕೊಂಡು ಕಟ್ಟಿಬಿಡಿ. ಅದನ್ನ ಕಟ್ಟಿ ಆ ರಾತ್ರಿ ಮಲ್ಕೊಳ್ತೀರಲ್ಲ, ಆವಾಗ ನಿಮ್ಮ ತಲೆ ದಿಂಬಿನ ಪಕ್ಕದಲ್ಲಿಟ್ಟು ಮಲ್ಕೊಂಡಾದಮೇಲೆ ಮರುದಿನ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಆದಮೇಲೆ ಆ ಫೋಟೋವನ್ನು ತೆಗೆದು ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ. ಅಕ್ಕಿಯಿಂದ ಬೇರ್ಪಡಿಸಿ ಫೋಟೋವನ್ನು ಜೇಬಲ್ಲಿ ಇಟ್ಕೊಂಡು ಆ ಉಳಿದ ಅಕ್ಕಿ ಏನಿದೆಯೋ ಆ ಅಕ್ಕಿನ ತಗೊಂಡೋಗ್ಬಿಟ್ಟು ಯಾವುದಾದ್ರೂ ಅರಳಿ ಮರದ ಬುಡದಲ್ಲಿ ಹಾಕಿ ಬಂದುಬಿಡಿ, ಸಾಕು. ಆಮೇಲೆ ನೋಡಿ ಸ್ನೇಹಿತರೆ, ಅವ್ರು ಎಲ್ಲಿದ್ದರೆ ನಿಮ್ಗೇನು ಮಾಡೋದಿದೆ, ಅವರೇ ಖುದ್ದಾಗಿ ನಿಮ್ಮನ್ನ ಹುಡಿಕೊಂಡು ನಿಮ್ಮ ಹತ್ರಕ್ಕೆ ಓಡಿ ಬರ್ತಾರೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ಶುಂ ಶುಕ್ರಾಯ ತಂತ್ರಸಿದ್ಧಿ ಮಂ ಹಮ್ಮುಕಿ ವಶಂ ವಶಂ ಕುರು ಓಂ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಶುಂ ಶುಕ್ರಾಯ ತಂತ್ರಸಿದ್ಧಿ ಮಂ ಹಮ್ಮುಕಿ ವಶಂ ವಶಂ ಕುರು ಓಂ. ಅಮ್ಮುಕಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸ್ತಾ ಮಾಡಿ. ಈ ಕ್ರಿಯೆ ಯಾಕಾಗಲ್ಲ ನಾನು ನೋಡ್ತೀನಿ ಸ್ನೇಹಿತರೆ, ಆಗ್ಬೋದಲ್ವಾ?